ನಿನ್ನನ್ನು ಪಡೆದಂತ ದಲಿತಾರೋ ಧನ್ಯಾರೋ, ನಿನ್ನನ್ನು ಪಡೆದಂತ ದಲಿತಾರೋ ಧನ್ಯಾರೋ, ನಿನ್ನನ್ನು ಪಡೆದಂತ ದಲಿತಾರೋ ಧನ್ಯರು. ಚಲ್ ಜೈ ಜೈ ಅಂಬೇಡ್ಕರ, ಜೈ ಭೀಮ್ ಅಂಬೇಡ್ಕರ, ಜೈ ಜೈ ಅಂಬೇಡ್ಕರ, ಜೈ ಭೀಮ್ ಅಂಬೇಡ್ಕರ. ಮಹಾರಾಷ್ಟ್ರ ರಾಜ್ಯದಲ್ಲಿ ಅಂಬಾವಾಡಿಪುರದಲ್ಲಿ, ಮಹಾರಾಷ್ಟ್ರ ರಾಜ್ಯದಲ್ಲಿ ಅಂಬಾವಾಡಿಪುರದಲ್ಲಿ, ಮಹಾರಾಷ್ಟ್ರ ರಾಜ್ಯದಲ್ಲಿ ಅಂಬಾವಾಡಿಪುರದಲ್ಲಿ, ಮಹಾರಾಷ್ಟ್ರ ರಾಜ್ಯದಲ್ಲಿ ಅಂಬಾವಾಡಿಪುರದಲ್ಲಿ ರಾಮೋಜಿ ಭೀಮಬಾಯಿಯರ ಮಗನಾಗಿ ಹುಟ್ಟಿದೆ, ರಾಮೋಜಿ ಭೀಮಯ್ಯರ ಮಗನಾಗಿ ಹುಟ್ಟಿದೆ. ಬಡವರ ಬಾಳಿನ ಭಾಗ್ಯವೂ ನೀನದೆ, ಬಡವರ ಬಾಳಿನ ಭಾಗ್ಯವೂ ನೀನಾದೆ. ನಮ್ಮ ದಲಿತರ ನೋವಿನ ಕೂಗಿನ ಧ್ವನಿಯಾದೆ, ಬಡವರ ನೋವಿನ ಕೂಗಿನ ಧ್ವನಿಯಾದೆ. ಜೈ ಜೈ ಅಂಬೇಡ್ಕರ, ಜೈ ಭೀಮ್ ಅಂಬೇಡ್ಕರ, ಜೈ ಜೈ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಯುವಕರ ಸಂಘದ ವತಿಯಿಂದ ತಾಲೂಕಿನ ವೈಎನ್ ಹೊಸಕೋಟೆ ಹೋಬಳಿಯ ಬಿ. ಹೊಸಹಳ್ಳಿ ಗ್ರಾಮದಲ್ಲಿ ಅಂಬೇಡ್ಕರ್ ಪ್ರತಿಮೆ ಬಳಿ ಆಯೋಜಿಸಿದ್ದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 133ನೇ ಜಯಂತ್ಯುತ್ಸವದಲ್ಲಿ ಪಾಲ್ಗೊಂಡ ಮಾಜಿ ಶಾಸಕ ಕೆ.ಎಂ. ತಿಮ್ಮರಾಯಪ್ಪನವರು ಮಾತನಾಡುತ್ತಾ ವಿಶ್ವ ಕಂಡ ಮಹಾನ್ ಮಾನವತಾವಾದಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಕಲ್ಪಿಸಿದ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯ ಸಂವಿಧಾನದ ಅಡಿಯಲ್ಲಿ ಭಾರತೀಯ ವ್ಯವಸ್ಥೆ ಮುನ್ನಡೆಯುತ್ತಿರುವುದು ನಮ್ಮೆಲ್ಲರ ಸುದೈವ ಎಂದು ತಿಳಿಸಿದರು. ವೇದಿಕೆ ಮೇಲೆ ಬಹಳಷ್ಟು ಸ್ವಚ್ಛತೆಯಿಂದ, ಸ್ವಚ್ಛವಾಗಿ, ಸರಳತೆಯಿಂದ, ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಈ ಗ್ರಾಮದ, ಹೊಸಳ್ಳಿಯ ಗ್ರಾಮದ ಎಲ್ಲ ನಮ್ಮ ಯುವಕ ಸ್ನೇಹಿತರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ, ಕಾರಣ ಇಷ್ಟೇ, ಯಾವುದೇ ಒಂದು ಸಂಘಟನೆ ಅಷ್ಟು ಸುಲಭ ಅಲ್ಲ, ಯಾವುದೇ ಒಂದು ಸಂಘಟನೆ ಬಹಳ ಸರಳ ಅಲ್ಲ. ಸಂಘಟನೆ ಮಾಡಿರ್ತಕ್ಕಂಥವ್ರಿಗೆ ಅದರ ಒಂದು ಅರಿವು ಗೊತ್ತಾಗುತ್ತೆ. ಸಂಘಟನೆ ಮಾಡಿದ್ರೆ ಮಾತ್ರ ಆ ಕಷ್ಟ ಗೊತ್ತಾಗುತ್ತೆ. ಇವತ್ತು ಇಷ್ಟೊಂದು ಜನ ಹೆಣ್ಣು ಮಕ್ಕಳ ಕರೆಸಿ ಅವ್ರನ್ನ ಉರಿ ಬಿಸಿಲಲ್ಲಿ ತಾವು ಕುಂಭಗಳನ್ನ ತಾವು ಮೆರವಣಿಗೆ ಮಾಡಿಸಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಒಂದು ಜನ್ಮದಿನವನ್ನ ಅವರ ನೆನಪಿನಲ್ಲಿ ಉಳಿಯುವ ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದಕ್ಕೆ ಎಷ್ಟೋ ಶ್ರಮ ಇರುತ್ತೆ. ರಾಜ್ಯಗಳಿಂದ ಒಳಗೊಂಡಿರ್ತಕ್ಕಂಥ ಒಂದು ಸಭೆ, ಅದು ಜನರಲ್ ಸಭೆ, ಅದರಲ್ಲಿ 7 ಜನ ಪ್ರಮುಖರು, ಅದರಲ್ಲಿ ಅತಿ ಪ್ರಮುಖರು ಅಧ್ಯಕ್ಷ ಇವರು. ಎಲ್ಲರ ಸಲಹೆಗಳನ್ನು ಪಡೆದು ಈ ದೇಶಕ್ಕೆ ಉತ್ತಮವಾದಂತಹ ಸ್ವಾತಂತ್ರ್ಯವನ್ನು ತಂದುಕೊಡ್ಲಿಕ್ಕೆ ಒಂದು ಸಂವಿಧಾನ ಕೊಟ್ಟಿದ್ದಾರೆ. ಸ್ವಾತಂತ್ರ್ಯ ಬಂದ ಮೇಲೆ ಇದನ್ನೆಲ್ಲ ಕೂಡ ಅವರ ಅವಲೋಕಿಸಿ ಮಾಡಿದ್ದಾರೆ. ನಮ್ಮ ಮಕ್ಕಳಿಗೆ ಅವರ ಜೀವನ ಚರಿತ್ರೆ ಮೊದಲು ಮುಖ್ಯ ತಿಳ್ಕೋಬೇಕು. ಅವ್ರ ಜೀವನ ಚರಿತ್ರೆಯನ್ನು ನೀವೆಲ್ಲರೂ ಕೂಡ ರಾತ್ರಿ ವೇಳೆಯಲ್ಲಿ ಬುದ್ಧಿವಂತರು ಕೂಡಿಸ್ಕೊಂಡೆಲ್ಲ ನಾವು ಒಂದು ಸಮುದಾಯ ಭವನ, ಒಂದು ಮನೆಯಲ್ಲೂ ಕೂಡಿಸ್ಕೊಂಡು ತಿಳುವಳಿಕೆ ಕೊಡ್ತಕ್ಕಂಥ ಕೆಲಸ ಆಗಿಂದಾಗ್ಲೇ ಆಗ್ಬೇಕಾಗಿದೆ. ಇವತ್ತು ಇದು ಬೇರೆ ಸಮುದಾಯಗಳು ಮಾಡ್ತಾ ಇದ್ದಾರೆ, ಮುಂದುವರೆದಂತ ಸಮುದಾಯಗಳು ನಿಮಗೆ ಗೊತ್ತಿಲ್ಲ. ಅವರೆಲ್ಲ ಇನ್ನು ವೇದಿಕೆ ಬಂದು ಬೀದಿಗೆ ಬಂದು ಅವ್ರು ಮಾಡೋದಲ್ಲ, ಅವ್ರದೇ ಆದಂತ ವೇದಿಕೆಗಳು, ಅವ್ರದೇ ಆದಂತ ಒಂದು ಇದು ಏನು ಇಂಡೋರ್ ಮೀಟಿಂಗ್ಗಳಲ್ಲಿ ಚರ್ಚೆಗಳು ಆಗ್ತಾ ಇದ್ದಾವೆ ಸ್ವಾಮಿ. ಅವರ ಬದುಕಿನ ಬಗ್ಗೆ, ಅವ್ರ ಭವಿಷ್ಯದ ಬಗ್ಗೆ, ನಮ್ದು ಹಿಂಗ ಆಗ್ತಾ ಇದೆ, ಅಂಬೇಡ್ಕರ್ ವಿಚಾರಧಾರೆಯನ್ನು ಕೇಳಿ ಅವರು ಚಕಿತರಾಗಿದ್ದಾರೆ. ನಾವೆಲ್ಲರೂ ಕೂಡ ಇಷ್ಟೆಲ್ಲ ವಿದ್ಯೆಯನ್ನು ಕಲಿತಕ್ಕಂಥ, ಬ್ರಹ್ಮ ವಿದ್ಯೆ ಕಲಿತಿರ್ತಕ್ಕಂಥ ಬ್ರಾಹ್ಮಣರು, ಮಹಾನುಭಾವರು, ಅವ್ರಿಗೊಂಥರ ಸಂಕುಚಿತ ಮನೋಭಾವ ಈಗ ತಲೆದೋರಿದೆ. ಅದೇ ನಿಮ್ಮೆಲ್ಲರ ಬಾಯಲ್ಲಿ ಬರ್ತಕ್ಕಂಥದ್ದು ಏನು, ಸಂವಿಧಾನ ಬದಲಾವಣೆ ಮಾಡ್ತಾರೆ ಅಂತ ಬಿಟ್ಟು ಹೇಳ್ತಕ್ಕಂಥ ಮಾತುಗಳು ಇವತ್ತು ಯಾಕೆ ಬರ್ತದೆ? ದುಡ್ಡು ಕಾಸ್ಟ್ನವರಾಗಿದ್ದು, ಒಬ್ಬ ಅತಿಶೂದ್ರರಾಗಿದ್ದು, ಇವ್ರ ಹೆಸರು ಯಾಕಪ್ಪ ಅಂತ ಒಂದು ಎಲ್ಲೋ ಒಂದು ಕಡೆ ಸಂಕುಚಿತ ಮನೋಭಾವ ಇದೆ ಅಂತ ನನ್ನ ಭಾವನೆ ಅಷ್ಟೇ.
ನಾನು ಸಾರ್ವತ್ರಿಕವಾಗಿ ಎಲ್ಲರ ಭಾವನೆ ಅಂತ ಹೇಳಲ್ಲ, ನನ್ನ ಭಾವನೆ. ಆ ಕಾರಣಕ್ಕೋಸ್ಕರ ಎಲ್ಲ ಇದೊಂದು ಈಡನ್ ಅಜೆಂಡಾ ಆಂತರಿಕವಾದಂತ ಒಂದು ಇದನ್ನ ಮುಂದೆ ಇಟ್ಕೊಂಡು ಬಹುಶಃ ಅದು ಇನ್ನು 100 ವರ್ಷ ಆಗ್ಬೋದು, 200 ವರ್ಷ ಆಗ್ಬೋದು. ನಮ್ಮಲ್ಲಿ ಇದೇ ರೀತಿಯ ಅನೈಕ್ಯತೆ ಮುಂದುವರ್ಕೊಂಡು ಹೋದ್ರೆ ಯಾವತ್ತು ಏನ್ ಬೇಕಾದ್ರೂ ಆಗ್ಬಹುದೇನೋ ಎಂಬ ಭಯ ಭೀತಿ ಎಲ್ಲರಲ್ಲೂ ಬಂದಿದೆ. ಅದಕ್ಕೆ ನಮ್ಮಲ್ಲಿ ಏನಾಗ್ಬೇಕು, ಎಲ್ಲರೂ ಕೂಡ ಇವತ್ತು ಮೀಸಲಾತಿ ಯಾರಿಗಿಲ್ಲಪ್ಪ? ಮೀಸಲಾತಿ ಬ್ರಾಹ್ಮಣರಿಗಿದೆ ರೀ, ಎಲ್ಲರಿಗಿದೆ. ಏನು ನಮ್ಮ ಹಿಂದುಳಿದವರಿಂದ ಹಿಡಿದು ಮುಂದುವರೆದ ಜಾತಿಗಳು ಎಲ್ಲರಿಗೂ ಮೀಸಲಾತಿ ಇದೆ. ಎಲ್ಲಿ ಅಂತ ನೀವು ಕೇಳಬಹುದು. ಮಹಿಳೆಯರಿಗೆ ಮೀಸಲಾತಿ ಎಷ್ಟು ಕೊಟ್ರು? ಮಹಿಳೆಯರು ಶೆಡ್ಯೂಲ್ ಕ್ಯಾಸ್ಟ್ ಅವರಿಂದ ಹಿಡಿದು ಅವ್ರಿಗೂ ರೂಲ್ ಇದೆ. ಅವರು ಗ್ರಾಮೀಣ ಭಾಗದ ಮಹಿಳೆಯರ ಅವ್ರಿಗೂ ಕೊಡ್ತಾರೆ, ಬ್ರಾಹ್ಮಣರಿಗೂ ಕೊಡ್ತಾರೆ. ಮೀಸಲಾತಿ ಇದೆ ಎಲ್ಲರಿಗೂ. ಮೀಸಲಾತಿ ಬರೀ ಶೆಡ್ಯೂಲ್ ಕಾಸ್ಟ್ ಅವ್ರಿಗೆಲ್ಲ ಇರೋದು ಮೀಸಲಾತಿ ಇದು. ಎಲ್ಲರೂ ಕೂಡ ಈ ಒಂದು ಅಂಬೇಡ್ಕರ್ ಅವರ ಮೀಸಲಾತಿಯನ್ನ ಅವ್ರ ಸಂವಿಧಾನವನ್ನು ಅಳವಡಿಸ್ಕೊಂಡಿರ್ತಕ್ಕಂಥದ್ರಲ್ಲಿ ಈಗ ಎಲ್ಲರಿಗೂ ಇದೆ ಮೀಸಲಾತಿ. ಈ ದಿನ ಇನ್ನು ಬಾಬಾ ಸಾಹೇಬ್ ಏನು ಒಂದು ಜಯಂತಿಯನ್ನ ಆಚರಣೆನ ಈ ಗ್ರಾಮದಲ್ಲಿ ಮತ್ತು ಮಕ್ಕಳು ಹಬ್ಬದ ಒಂದು ವಾತಾವರಣವನ್ನ ಈ ಗ್ರಾಮದಲ್ಲಿ ಸೃಷ್ಟಿ ಮಾಡಿಕೊಂಡು ಒಂದು ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ದೀರಿ. ಒಂದು ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ದೀರಿ. ಬಹಳಷ್ಟು ಜನಕ್ಕೆ ಅಂಬೇಡ್ಕರ್ ಅಭಿಮಾನಿಗಳು ಕಂತದ್ದೇ ಎಲ್ಲರಲ್ಲೂ ಮುಂದುವರ್ಕೊಂಡು ಹೋಗ್ತಾ ಇದೆ. ಆದರೆ ಅವರ ತತ್ವ ಸಿದ್ಧಾಂತಗಳನ್ನ ಅದು ಸಂಘಟಕರಿರ್ಬೋದು ಅಥವಾ ಯಾರೇ ಇರ್ಬೋದು, ನಾವು ನೋಡ ಬಹಳಷ್ಟು ಜನ ಅಂಬೇಡ್ಕರ್ನ ಒಂದು ಚಿಂತನೆಗಳನ್ನ ಮೈಗೂಡಿಸ್ಕೊಳ್ಳೋದು ಕಡಿಮೆ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ವಿಶೇಷವಾಗಿ ಅಂಬೇಡ್ಕರನ್ನ ಎಲ್ಲೋ ಒಂದು ಕಡೆ ನಮ್ಮ ಜೀವನದ ನಮ್ಮ ಆಗುಹೋಗುಗಳನ್ನ ನಿರ್ವಹಣೆ ಮಾಡ್ಕೊಳ್ಳೋದಕ್ಕೆ ಬಳಸ್ಕೊಂಡು ಹೋಗ್ತಕ್ಕಂಥ ಪದ್ಧತಿ ಅನೇಕ ಸಂಘ ಸಂಸ್ಥೆ ಮುಖಂಡರುಗಳಲ್ಲೇ ಅದು ಕಂಡು ಬರ್ತಾ ಇದೆ. ನಾನು ಇಲ್ಲಿನ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಹೇಳೋದಿಷ್ಟೇ, ದಯಮಾಡಿ ಅಂಬೇಡ್ಕರ್ ಬದುಕು ಮತ್ತು ಬರಹ ಅಂತಕ್ಕಂಥ ಪುಸ್ತಕನ ಓದ್ಕೊಳ್ಳಿ, ಸಂವಿಧಾನನ ಓದ್ಕೊಳ್ಳಿ. ಅದರಲ್ಲಿ ಏನು ಅಡಕ ಆಗಿದೆ ಅವನ್ನ ಪಾಲನೆ ಮಾಡೋದ್ರಲ್ಲಿ ನಿರತರಾಗಿ ಇನ್ನೊಬ್ಬರಿಗೂ ಅದರ ವಿಚಾರಗಳನ್ನ ಮುಟ್ಟಿಸಿ ಸಂವಿಧಾನದ ಆಶಯಗಳನ್ನ ನಾವು ಏನ್ ಜಾರಿ ಮಾಡೋ ಕಡೆ ನಮ್ಮೆಲ್ಲರ ಒಂದು ನಡಿಗೆ ಇರಬೇಕಾಗ್ತದೆ. ಬೇರೆ ಬೇರೆ ಆಯಾಮಗಳು ಏನೇ ಇದ್ರೂ ಎಲ್ಲಿ ಸಂವಿಧಾನಕ್ಕೆ ಚ್ಯುತಿ ಬರುತ್ತೆ, ಎಲ್ಲಿ ಬಾಬಾ ಸಾಹೇಬರ ನಡೆನುಡಿಗಳಿಗೆ ಹಿನ್ನಡೆ ಆಗುತ್ತೆ, ಅಲ್ಲಿ ನಾವು ಧ್ವನಿ ಎತ್ತತಕ್ಕಂತ ಕೆಲಸನ ಮಾಡಬೇಕು. ಈ ಸಂದರ್ಭದಲ್ಲಿ ಪ್ರೇಮ ಜ್ಯೋತಿ, ಡಾಕ್ಟರ್ ಪ್ರೊಫೆಸರ್ ಕುಮಾರ, ಪ್ರೊಫೆಸರ್ ರಾಮಾಂಜಿನ, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹೊಸಹಳ್ಳಿ ಮಲ್ಲಿಕಾರ್ಜುನ, ಸಮಾಜ ಸೇವಕ, ಕರ್ನಾಟಕ ಮಾದಿಗ ದಂಡೋರ ತಾಲ್ಲೂಕು ಅಧ್ಯಕ್ಷರು ಪ್ರಸಾದ್ ಬಾಬು, ಊರಿನ ಮುಖಂಡರಾದ ಮಾಜಿ ತಾಲೂಕ ಪಂಚಾಯತಿ ಸದಸ್ಯರು ಬಿ ಅಂಜನ್ ನಾಯಕ್, ವಿ ಚಿತ್ತಯ್ಯ, ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ತಿಮ್ಮಾರೆಡ್ಡಿ, ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಡಿಎಸ್ಎಸ್, ತಾಲೂಕ್ ಸಂಚಾಲಕ ಪೆದ್ದಣ್ಣ ನರಸಿಂಹಪ್ಪ, ಕಡಪಲಕೆರೆ ನರಸಪ್ಪ, ಕತಿಕ್ಯಾತನಹಳ್ಳಿ, ಬಿ ಹೊಸಳ್ಳಿ ಗ್ರಾಮದ ಅಂಬೇಡ್ಕರ್ ಯುವಕ ಸಂಘದ ಪದಾಧಿಕಾರಿಗಳು ಮಾರಪ್ಪ, ಮಂಜುನಾಥ, ಅನಿಲ್, ಕೃಷ್ಣಪ್ಪ, ನಾಗಭೂಷಣ್, ಭರತ್, ಮಲ್ಲಮ್ಮನು ಮುಂತಾದ ಅನೇಕ ಮುಖಂಡರು, ಇತರೆ ಅಂಬೇಡ್ಕರ್ ಯುವಕ ಸಂಘದ ಎಲ್ಲಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ರಾಮಪ್ಪ, ಸಿಕೆಪುರ, ಪಾವಗಡ ತಾಲ್ಲೂಕು. DNA ನ್ಯೂಸ್, ಪಾವಗಡ. ಜನರಿಗಾಗಿ ಜನರಿಗೋಸ್ಕರ.